RSSಗೆ ಉತ್ತರ ಕೂಡ ಪರವಾಗಿ ಪಡ್ಕೆ ಬಂದಿದ್ದಾರೆ, ಸಂತೋಷ. ಎಲ್ಲರೂ ಮುನಿರತ್ನ ಬಂದು ಅಥವಾ ಸಿ ಟಿ ರವಿ ಅವ್ರು ಬಂದು ಅಥವಾ ಯತ್ನಾಳ್ ಬಂದಿದ್ರೆ ಈ ಚರ್ಚೆ ಸಂವಾದ ಸಾಧ್ಯವಿತ್ತೆ. ಆದರೆ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಅವ್ರಿಗೆ RSS ಕರೆಕ್ಟ್ ಅರ್ಥ ಆಗಲಿಲ್ಲ, ಅವ್ರಿಗೆ ಎಲೆಕ್ಷನ್ ಮಾತ್ರ ಅರ್ಥ ಆಗಿದೆ. ನಾನು RSS ಅನ್ನು ಅರ್ಥ ಮಾಡಿಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಎಲ್ಲೂ ಸಹಿತ RSS ಅನ್ನು ಭಯೋತ್ಪಾದಕ ಸಂಘಟನೆ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಆದರೆ ಅದರ ಚಟುವಟಿಕೆಗಳ ಮೇಲೂ ಸಹಿತ ನಿಗಾ ಇಡಬೇಕಾದಂಥ ಒಂದು ಸಾಮಾಜಿಕ ಸಂದರ್ಭ ಉತ್ಪನ್ನ ಆಗಿದೆ. ಆ ಸಾಮಾಜಿಕ ಸಂದರ್ಭ ಉತ್ಪನ್ನ ಆಗೋದಕ್ಕೆ RSSನ ಬೇರೆ ಬೇರೆ ವೇಷದ, ಮಾರು ವೇಷದ ಅಥವಾ ಏನು ಕಠೋರ ಶಬ್ದಗಳ ಉಗ್ರ ಭಾಷಣಗಳೆಲ್ಲ ಇದ್ದಾರಲ್ಲ. ಈಗ ಹರೀಶ್ ಪೂಂಜಾ ಅವರಪ್ಪ ಮಾತಾಡ್ತಾರೆ, ಅವರು ಮಾತಾಡ್ತಿದ್ದಂಗೆ ಅದೇನಾಗ್ಬಿಡುತ್ತೆ, ಅವರು ಮಾರನೇ ದಿವಸನೇ RSSಗೆ 100 ಅಂತ ಪ್ಯಾಂಟ್ ಹಾಕೊಂಡು ಟೊಪ್ಪಿ ಹಾಕೊಂಡು ಹೋಗ್ತಾ ಇರ್ತಾರೆ. ಅವ್ರು BJPಯಿಂದ ಮಾತಾಡಿದ RSS ಭಾರಿ ದೊಡ್ಡ ಇಕ್ಕಟ್ಟಲ್ಲಿ ಸಿಕ್ಕಾಕೋಗ್ಬಿಟ್ಟಿದೆ. RSSನ ನಿಜವಾದ ಕಾರ್ಯಕರ್ತರಿದ್ದಾರಲ್ಲ, ಅವ್ರು ಭಾರಿ ಇಕ್ಕಟ್ಟಲ್ಲಿ ಸಿಕ್ಬಿಟ್ಟಿದೆ. ಅದಕ್ಕೆ ನಾನು ಮೊನ್ನೆ ಯಾರ ಗೆಳೆಯರ ಹತ್ರ ಹೇಳಿದೆ, ಈ ಮೋದಿಯವರು ಮತ್ತು ಅಮಿತ್ ಶಾ ಅವರಿಂದ ಪ್ರೇರಣೆಗೊಂಡು, ಸಿ ಟಿ ರವಿ ಯತ್ನಾಳ್ ಅವರಿಂದ ಪ್ರೇರಣೆಗೊಂಡು BJPಯನ್ನು ನೋಡಿ ಆ ಮುಖೇನ RSSನ್ನು ನೋಡಿದವ್ರ ಹತ್ರ ಒಂದು ಸಂವಾದ ಮಾಡೋದು ಕಷ್ಟ. RSSಲ್ಲೇ ಇದ್ದು ಕೆಲಸ ಮಾಡ್ತಿರೋರ ಹತ್ರ ಒಂದು ಸಂವಾದ ಮತ್ತು ಚರ್ಚೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು, ಈ ಉದ್ದೀಪನವಾದ ಇದೆಯಲ್ಲ ಅದರ ಮೂಲ ಬೀಜಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನೋದಕ್ಕೆ ನನಗೆ ತಕರಾರಿದೆ. RSSನೊಳಗೆ ನಾನು ಎಷ್ಟು ಪ್ರಾಮಾಣಿಕವಾಗಿ ಹೇಳಿದೆ, RSSಲ್ಲಿ ಇರ್ತಕ್ಕಂಥ ಪ್ರಚಾರಕರುಗಳು ಸರಳವಾಗಿ ಬದುಕ್ತಿದ್ದಾರೆ ಅನ್ನೋದು ಸತ್ಯ ಸರ್. ಸರಳವಾಗಿ ಬದುಕ್ತಾ ಇದ್ದಾರೆ. ಅವರು ನಂಬಿದ ಧ್ಯೇಯಕ್ಕೆ ನಾವು ಒಪ್ಪದೇ ಇರ್ಬೋದು, ಅವರು ನಂಬಿದ ಧ್ಯೇಯಕ್ಕೆ ಬದ್ಧರಾಗಿ ಅವರು ಬದುಕನ್ನು ಅರ್ಪಣೆ ಮಾಡಿದ್ದಾರೆ ಅನ್ನೋದು ಸತ್ಯ ಸರ್. ಆದರೆ ಅಷ್ಟು ಬದುಕನ್ನು ಅರ್ಪಣೆ ಮಾಡಿದಾಗ ಅವ್ರು ಇನ್ನೊಂದು ಕಂಪ್ಯಾರಿಸನ್ ಮಾಡಿದಾಗ ಇಲ್ಲಿ ಯಾರೋ ಕ್ರೈಸ್ತ ಸನ್ಯಾಸಿನಿಯರ ಸೇವೆಯನ್ನು ಮತಾಂತರ ಅಂತ ಆಪಾದನೆ ಮಾಡಬಾರ್ದು ಅಂತ ಅದನ್ನು ಇದರಲ್ಲಿ ಬರೆದಿದ್ದಾರೆ. ಆ ರೀತಿ ಸೇವೆಗಳನ್ನೆಲ್ಲ ಮತಾಂತರ ಅಂತ ಬರೆದ್ಬಿಟ್ಟು ಅಲ್ಲ ನನಗೆ ಇವರು ಈಗ ಚಿಂತನ ಗಂಗದಲ್ಲಿ ಬರೆದಿದ್ದಾರೆ. ನಾನು ಬರ್ದಿಲ್ಲ ಅಂತ ಹೇಳ್ತಿಲ್ಲ, ಅದನ್ನ ಬರ್ದಿಲ್ಲ ಅಂತ ಹೇಳ್ತಿಲ್ಲ. ನಿರಾಕರಿಸ್ಬಿಟ್ರೆ ಸಂತೋಷ ನನಗೆ. ಒಂದ್ ನಿಮಿಷ